ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮಿಸ್ಟರ್ ಮಿಡಲ್ ಕ್ಲಾಸ್ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಶ್ರೀಕಾಂತ್ ಅಂಡ್ ಲಯ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ವೆಂಕಟರಮಣ ಅಂಡ್ ಫ್ಯಾಮಿಲಿ ಒಂದು ಸಣ್ಣ ಹೋಟೆಲ್ ಇಟ್ಕೊಂಡು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ವೆಂಕಟರಮಣನಿಗೆ ದುರಾಸೆ ಮೂಡಿ ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗಬೇಕು ಅಂತ ಬ್ಯಾಂಕಿಂದ ಕೋಟಿಗಟ್ಟಲೆ ಲೋನ್ ತಗೊಂಡು ಸಣ್ಣದಾಗಿ ನಡೆಸುತ್ತಿದ್ದಂತಹ ಒಂದು ಹೋಟೆಲ್ನ ಬಿಟ್ಟು ಗ್ರ್ಯಾಂಡ್ ಆಗಿ ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನ ಅದೃಷ್ಟ ಕೈ ಕೊಟ್ಟು ಆ ಒಂದು ಹೋಟೆಲ್ ಬಿಸ್ನೆಸ್ ಇಂದ ಲಾಸ್ ಆಗಿ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನೆ. ಪ್ರೆಸೆಂಟ್ ಡೇ ಅಲ್ಲಿ ವೆಂಕಟರಮಣ ಅಂಡ್ ಫ್ಯಾಮಿಲಿಗೆ ಪ್ರತಿನಿತ್ಯ ಜೀವನ ಮಾಡೋಕೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ಗೂ ಸಹ ದುಡ್ಡಿಲ್ಲದಂತೆ ಪರದಾಟ ಮಾಡುವಂತಾಗಿರುತ್ತೆ. ವೆಂಕಟರಮಣನ ಲೈಫ್ ಅಲ್ಲಿ ಆ ದೇವರು ಆಡುವಂತಹ ಆಟಗಳಾದ್ರೂ ಏನು, ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವಂತಹ ವೆಂಕಟರಮಣ ಅಂಡ್ ಫ್ಯಾಮಿಲಿಗೆ ಫೈನಲಿ ಆ ಒಂದು ಸುಳಿಯಿಂದ ಆಚೆ ಬಂದು ನೆಮ್ಮದಿಯಾಗಿ ಜೀವನ ಮಾಡೋಕೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಶ್ರೀಕಾಂತ್ ಎಸ್ ವೆಂಕಟರಮಣ ಅಂಡ್ ಲಯ ಎಸ್ ವೆಂಕಟರಮಣನ ವೈಫ್ ವರ್ಷ ಇಬ್ಬರ ಆಕ್ಟಿಂಗ್ ಸಹ ಡೀಸೆಂಟ್ ಆಗಿ ಬಂದಿದೆ. ಇವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಫ್ಯಾಮಿಲಿ ಡ್ರಾಮಾನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಫ್ಯಾಮಿಲಿ ಡ್ರಾಮಾ ಪ್ಲಸ್ ದೇವರ ಆಂಗಲ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್, ವೆಂಕಟರಮಣನ ಫ್ಯಾಮಿಲಿ ಮೆಂಬರ್ಸ್ ಮಾಡುವಂತಹ ಒಂದಷ್ಟು ಎಡವಟ್ಟುಗಳು ಹಾಗೂ ಅದರಿಂದಾಗಿ ಅವನು ಎದುರಿಸಬೇಕಾದಂತಹ ಕಾನ್ಸಿಕ್ವೆನ್ಸಸ್, ಆವಾಗವಾಗ ವೆಂಕಟೇಶ್ವರ ಪ್ರತ್ಯಕ್ಷ ಆಗಿ ವೆಂಕಟರಮಣನಿಗೆ ನೀತಿ ಪಾಠ ಬೋಧನೆ ಮಾಡುವಂತಹ ಒಂದು ಐಡಿಯಾ, ಈ ಎಲ್ಲಾ ಪೋರ್ಷನ್ಸ್ ಅಲ್ಲೂ ಸ್ಕ್ರೀನ್ ಪ್ಲೇ ಕಾಮಿಡಿಯಾಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರುವಂತಹ ಒಂದು ಮ್ಯಾಜಿಕಲ್ ಬುಕ್ ಹಾಗೂ ಅದರ 6 ಕಂಡೀಷನ್ಸ್ ಮತ್ತೆ 13 ಬೇಡಿಕೆಗಳು, ಆ ಐಡಿಯಾ ಡಿಫ್ರೆಂಟ್ ಆಗಿ ಬಂದಿದೆ. ನನಗೆ ಅದು ಲೈಕ್ ಆಯ್ತು. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ವೆಂಕಟರಮಣ ಒಂದು ಮ್ಯಾಜಿಕಲ್ ಬುಕ್ ನ ಯೂಸ್ ಮಾಡುವಂತಹ ಸೀನ್ಸ್ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ವರ್ಕ್ ಆಗ್ಲಿಲ್ಲ. ಆ ಪೋರ್ಷನ್ಸ್ ಅಲ್ಲಿ ಕಾಮಿಡಿ ಟ್ರೈ ಮಾಡಿದ್ದಾರೆ, ಆದ್ರೂ ಆ ಕಾಮಿಡಿ ಎಲ್ಲೂ ಕೂಡ ಟೇಕ್ ಆಫ್ ಆಗಲ್ಲ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಆದ್ರೂ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಡ್ ಮಾಡಿದ್ರು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಅದು ನನಗೆ ವರ್ಕ್ ಆಗ್ಲಿಲ್ಲ. ಆ ಮ್ಯಾಜಿಕಲ್ ಬುಕ್ ನ ಐಡಿಯಾ ತುಂಬಾ ಡಿಫ್ರೆಂಟ್ ಅಂಡ್ ಕ್ರಿಯೇಟಿವ್ ಆಗಿತ್ತು. ಅದನ್ನ ಯೂಸ್ ಮಾಡ್ಕೊಂಡು ಸೆಕೆಂಡ್ ಹಾಫ್ ಅಲ್ಲಿ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ನ ಇನ್ನೂ ಗ್ರಿಪ್ಪಿಂಗ್ ಆಗಿ ಮಾಡುವಂತಹ ಎಲ್ಲಾ ಸ್ಕೋಪ್ ಇತ್ತು. ಆದ್ರೆ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದಾರೆ. ನನಗೆ ಈ ಫಿಲಂ ನ ಸೆಕೆಂಡ್ ಹಾಫ್ ವರ್ಕ್ ಆಗ್ಲಿಲ್ಲ. ಇನ್ನು ಇದು ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಒಂದಷ್ಟು ಫೀಲ್ ಗುಡ್ ಆಗಿರುವಂತಹ ಸಾಂಗ್ಸ್ ಕೂಡ ಮಾಡಬಹುದಾಗಿತ್ತು. ಆದ್ರೆ ಜಸ್ಟ್ ವೆಂಕಟೇಶ್ವರನ ಸ್ತೋತ್ರಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡಿರೋದೊಂದು ಬಿಟ್ರೆ ಸಾಂಗ್ಸ್ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಇನ್ನು ಈ ಫಿಲಂ ನ ಟೈಟಲ್ ಮಿಸ್ಟರ್ ಮಿಡಲ್ ಕ್ಲಾಸ್ ಅಂತ ಇಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟ್ರಗಲ್ಸ್ ನ ಜಸ್ಟ್ ಸರ್ಫೇಸ್ ಲೇಯರ್ ಅಲ್ಲಿ ಮಾತ್ರ ತೋರಿಸಿ ಕಂಪ್ಲೀಟ್ಲಿ ಫ್ಯಾಂಟಸಿ ಡ್ರಾಮಾ ಆಗಿ ತಗೊಂಡೋಗಿರೋದು ಈ ಫಿಲಂ ನ ಇನ್ನೊಂದು ಲೆಟ್ ಡೌನ್ ಅಂತಾನೆ ಹೇಳ್ಬೋದು. ಈ ಫಿಲಂ ಅಲ್ಲಿ ಬರುವಂತಹ ಒಂದಷ್ಟು ನೀತಿ ಪಾಠಗಳು ಕೇವಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಮಾತ್ರ ಅನ್ವಯ ಆಗೋದಿಲ್ಲ, ಬದಲಿಗೆ ಅದು ಎಲ್ಲಾ ವರ್ಗದ ಜನರಿಗೂ ಅನ್ವಯ ಆಗುವಂತ ವಿಷಯಗಳು. ಆದ್ರೆ ಡೈರೆಕ್ಟರ್ ಈ ಒಂದು ಫಿಲಂ ನ ಯಾಕೆ ಬರೀ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮಾತ್ರ ಸೀಮಿತ ಮಾಡ್ಕೊಂಡ್ರು ಅನ್ನೋ ಒಂದು ಪ್ರಶ್ನೆಗೆ ಈ ಫಿಲಂ ಮುಗಿದ ಮೇಲೂ ನನಗೆ ಆನ್ಸರ್ ಸಿಗ್ಲಿಲ್ಲ. ಶಾರ್ಟ್ ಕಟ್ ಇಂದ ಬರುವಂತಹ ಹಣ ಅದು ಯಾವತ್ತಿದ್ರೂ ಆಗೋದು ಝೀರೋನೇ, ಆದರೆ ಕಷ್ಟಪಟ್ಟು ದುಡಿದ ಹಣನೇ ಯಾವತ್ತೂ ನಮ್ಮ ಉಪಯೋಗಕ್ಕೆ ಬರೋದು ಅನ್ನೋ ಒಂದು ಮೀನಿಂಗ್ಫುಲ್ ಮೆಸೇಜ್ ನ ಕಾಮಿಡಿಯಾಗಿ ಹೇಳಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಸಾಂಗ್ಸ್ ಮತ್ತೆ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.